टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಯಾಕೆ ಕೇಳಬಾರ್ದು, ಏನು ತಪ್ಪಿದೆ? ಅತ್ಯಂತ ಹಿರಿಯ ನಾಯಕರು ಇವತ್ತು ಒಬ್ಬ ಸಾಮಾನ್ಯ ಪಕ್ಷದ ಕಾರ್ಯಕರ್ತದ್ದು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸ್ಥಾನದವರೆಗೂ ಶೋಷಿತ ವರ್ಗದ ಒಬ್ಬ ನಾಯಕ ಹೋಗಿದ್ದಾರೆ. ಅವ್ರಿಗೆ ಅವಕಾಶ ಸಿಗಲಿಲ್ಲ. ಪಾಪ ನೋವಿದೆ ಅವರಿಗೆ, ಅದನ್ನು ನೆನಪಿಸ್ಕೊಂಡಿದ್ದಾರೆ. ತಪ್ಪೇನಿದೆ? ಅವ್ರು ಹೇಳಿದ್ದಾರೆ, ಹಿಂಗೆ ನನಗೆ ಅವಕಾಶ ದೊರೆತಿಲ್ಲ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಯಾರಿಗೇನು ಸಿ ಎಮ್ ಆಗಬಾರ್ದು ಅಂತ ಇರ್ತೈತಿ. ನೀವು ರವಿ ಅವಕಾಶ ಸಿಕ್ಕರೆ ನೀವು ಆಗ್ತೀರಿ, ಸಹಜ ಇದೆ ಅದು. ಅಶೋಕ್ ಗೆಹ್ಲೋಟ್ ಅವರು AICC ಅಧ್ಯಕ್ಷ ಸ್ಥಾನಕ್ಕೆ ಅವರು ಅಲ್ಲಿ ಒಪ್ಪಿಕೊಳ್ಳಿಲ್ಲ ಅವರು. ಮುಖ್ಯಮಂತ್ರಿಯಾಗೇ ಇರ್ತೀನಿ, ಅದನ್ನೂ ಒಂದು ಮಾಡ್ತೀನಿ ಅಂದ್ರೆ ಮುಖ್ಯಮಂತ್ರಿ ಸ್ಥಾನದಿಂದ ನಾಡು ಅಭಿವೃದ್ಧಿ ಮಾಡೋಕ್ಕೆ, ನಾಡಿನ 7 ಕೋಟಿ ಜನತೆಗೆ ಒಳ್ಳೆಯದನ್ನು ಮಾಡೋಕ್ಕೆ ಅವಕಾಶ ಸಿಕ್ತಂದ್ರೆ ಯಾರೂ ಅಲ್ಲಿ ಅನ್ನೋದಿಲ್ಲ. ಯಾಕೆ ಆಗಬಾರ್ದು? ಈ ರಾಜ್ಯದಲ್ಲಿ ಶೋಷಿತ ವರ್ಗದವರು ಮುಖ್ಯಮಂತ್ರಿಗಳಾಗಿಲ್ಲ. ಬರೀ ಭಾಷಣ ಹಂಗೆ ವೇದಿಕೆಗೆ ಶೋಷಿತ ವರ್ಗದ ಪರ ಮಾತಾಡೋದು, ಕೆಳಗಿಳಿದ ಕೂಡಲೇ ಮತ್ತೆ ತಮ್ಮದ ಇದು ಮಾಡೋದು ಅದು ಸರಿಯಲ್ಲ. ಅಲ್ಲ, ಅದನ್ನೇನು ನಾನು ಹೇಳೋದಿಲ್ಲ. ಶೋಷಿತ ವರ್ಗದವ್ರು ಮುಖ್ಯಮಂತ್ರಿ ಯಾಕೆ ಆಗಬಾರ್ದಾಗಿ? ಆದ್ರೆ ಒಳ್ಳೆಯದಲ್ಲ, ಸ್ವಾಗತ ಮಾಡ್ತೇವೆ ನಾವಂತೂ. ನನಗೆ ಯಾವುದೂ ಸ್ಥಾನ ಮಾಡಬೇಕ ನಾ ಆಸೆ ಮಾಡಿಲ್ಲ. ಉತ್ತರ ಕರ್ನಾಟಕದ ಏನು ಯೋಜನೆಗಳದಾವೆ ಇದನ್ನು ಪೂರ್ತಿ ಮಾಡಿದರೆ ನನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಿದಂಗೆ ಅಂತ ನಾ ಭಾವಿಸ್ಕೋತೀನಿ. ಉತ್ತರ ಕರ್ನಾಟಕದ ಎಲ್ಲ ಯೋಜನೆಗಳು ಇವತ್ತು ಕಾರ್ಯರೂಪಕ್ಕೆ ಬರಬೇಕು. ಸ್ಥಾನಮಾನಕ್ಕಿಂತ ಹೆಚ್ಚು ಆಸೆ ನೆರೆಗುದಿಗೆ ಬಿದ್ದಂಥ ಎಲ್ಲ ಯೋಜನೆಗಳು ಕಾರ್ಯರೂಪಕ್ಕೆ ಬರಬೇಕು. ಅದರಲ್ಲಿ ವಿಶೇಷವಾಗಿ ಮಾದಾಯಿ ಯೋಜನೆ, ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತ, ಮತ್ತು ಈಗ ನೀವು ಮೇಕೆದಾಟು ಹೇಳಿದ್ರಲ್ಲ ಅದರ ಸರಿಸಮಾನವಾದಂಥ ನವಲಿ ಯೋಜನೆ, ತುಂಗಭದ್ರಾ ಜಲಾಶಯಕ್ಕೆ ಸಮಾನಾಂತರವಾದಂಥ ನವಲಿ ಯೋಜನೆ, ಈ 3 ಯೋಜನೆ ಇವತ್ತು ನಮ್ಮ ಪೂರ್ತಿ ಆದರೆ ಉತ್ತರ ಕರ್ನಾಟಕ ಭವಿಷ್ಯತ್ತೇ ಬದಲಾವಣೆ ಆಗುತ್ತೆ.